ಆ, ಕನ್ನಡ ಮೂವಿನಲ್ಲಿ ತರ್ಕ ಇಟ್ ಈಸ್ ಯಾವಾಗ ಮಾಡಿದ್ದು 1989 ಬಂದಿದ್ದು, ಹ್ಮ್ ಸ್ಟಾರಿಂಗ್ ಅವರ್ ಬಾಯ್ ಶಂಕರ್ ನಾಗ್. ಹ್ಮ್ ಆಮೇಲೆ ವಿಲನ್ ಇಸ್ ದೇವರಾಜ್. ಆಮೇಲೆ ಅವಿನಾಶ್ ಇದ್ದಾನೆ. ಹ್ಮ್ 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 ಸೊ ಮೂವಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಶಂಕರ್ ನಾಗು ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ಅವನ ಹೆಸರು ಆಕ್ಚುಲಿ ಅಕ್ಷಯ್ ಮೂವಿನಲ್ಲಿ. ಹ್ಮ್ ಸೊ ಅಕ್ಷಯ್ ಅನ್ನೋ ಕ್ಯಾರೆಕ್ಟರು ಪೊಲೀಸಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ಆಮೇಲೆ ಒಬ್ಳು ಮನೆಗೆ ಬಂದು ಸೇರ್ಕೊಂತಾನೆ ತಪ್ಪಿಸ್ಕೊಂಡ್ಬಿಟ್ಟು. ಅದು ವನಿತಾ ವಾಸು. ಆಮೇಲೆ ಅವಳು ಇದಾಗಿರ್ತಾಳೆ, ಏನೋ ಒಂದು ಕಾಲೇಜ್ ಸ್ಕೂಲ್ದು ಫ್ರೆಂಡ್ ಆಗಿರ್ತಾಳೆ ಮುಂಚೆ. ಆಮೇಲೆ ಏನಾಗುತ್ತೆ ಅಂದರೆ, ಸುಮ್ಮನೆ ಕೂತಿರ್ತಾರೆ. ಒಂದು ಸ್ವಲ್ಪ ಏನೋ ಅವನಿಗೆ ಶಬ್ದ ಆದಂಗೆ ಕೇಳಿಸುತ್ತೆ. ನೋಡ್ತಾನೆ, ಅಲ್ಲಿ ಇಟ್ ಇಸ್ ಅ ಡೆಡ್ ಬಾಡಿ ಇನ್ ದ ಕಬರ್ಡ್. ಹ್ಮ್ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಓಕೆ ಇವಳೇ ಮರ್ಡರ್ ಮಾಡಿದಾಳೋ ಅಥವಾ ಏನೋ ಆಗಿದೆ ಅಂತ. ಅವಳು ಹೇಳ್ತಾಳೆ ಅವನು ಆ್ಯಕ್ಚುಲಿ ನನ್ನ ಗಂಡ, ನಾನೇ ಅವನ್ನ ಮರ್ಡರ್ ಮಾಡಿರೋದು ಅಂತ. ಅವನು ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರು, ಫುಲ್ಲು ಇನ್ಸೆಕ್ಯೂರ್ ಜೆಲಸ್ ಟೈಪ್ಸ್ ಆಗಿರ್ತಾನೆ ಅವನು. ಇವ್ರದ್ದು ಮದುವೆ ಆಗಿರುತ್ತೆ ಆಮೇಲೆ, ಬಟ್ ಹೀ ಈಸ್ ಇನ್ಸೆಕ್ಯೂರ್ ಅಬೌಟ್ ಹಿಸ್ ವೈಫ್ ಆ್ಯಂಡ್ ಎವ್ರಿಥಿಂಗ್. ಸೊ ಅವಾಗ ಇವಳಿಗೆ ಸ್ವಲ್ಪ ಹಿಂಸೆ, ಅಂದರೆ ಮೆಂಟಲ್ ಟಾರ್ಚರು ಆಮೇಲೆ ಅದೆಲ್ಲ ಕೊಡ್ತಾ ಇರ್ತಾನೆ. ಸೊ ಏನಾಗುತ್ತೆ ಅಂದರೆ, ಇವಳು ಒಂದಿನ ತಡಿಯೋಕ್ಕಾಗ್ದಲೇ ಮರ್ಡರ್ ಮಾಡಿಬಿಡ್ತಾಳೆ ಅಂತ ಹೇಳ್ತಾಳೆ. ಬಾಡಿನ ಇಬ್ಬರು ಹೂತಾಕ್ತಾರೆ, ಅಂದರೆ ಬಾವಿನಲ್ಲಿ ಬಿಸಾಕ್ಬಿಡ್ತಾರೆ. ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಡೆಡ್ ಬಾಡಿನ ತೊಗೊಂಡು ಮಧ್ಯರಾತ್ರಿ. ಇವಳ ಹಸ್ಬೆಂಡು ಆ್ಯಕ್ಚುಲಿ ಫ್ಲೈಟಲ್ಲಿ ಹೋಗಬೇಕಾಗಿರುತ್ತೆ. ಆ ಫ್ಲೈಟು ಅದೇ ಟೈಮಿಗೆ ಕ್ರ್ಯಾಶ್ ಆಗಿಬಿಡುತ್ತೆ, ಆದರೆ ಇವನು ಹೋಗಿರಲ್ಲ. ಸೊ ನ್ಯೂಸಲ್ಲಿ ಬರುತ್ತೆ ಇವನು ಸತ್ತೋಗ್ಬಿಟ್ಟಿದ್ದಾನೆ ಫ್ಲೈಟಲ್ಲಿ ಅಂತ. ಸೊ ಅದೊಂದು ನೆಪ ಸಿಗುತ್ತೆ ಇವ್ರಿಗೆ, ಇವನು ಇಲ್ದಲ್ಲೇ ಇರೋ ಕಾರಣಕ್ಕೋಸ್ಕರ. ಸೊ ಅವ್ನು ಹಾಗೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಮಾಡಿಬಿಡ್ತಾರೆ. ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಡೆಯುತ್ತೆ. ಆಮೇಲೆ ಇವಳಿಗೆ ಒಂದು ಕಾಲ್ ಬರುತ್ತೆ, ನನಗೆ ಗೊತ್ತು ನೀನೇ ಮರ್ಡರ್ ಮಾಡಿರೋದು, 2 ಲಕ್ಷ ರೂಪಾಯಿ ಬೇಕು ನನಗೆ ನಿನ್ನ ಅಕೌಂಟಿಂದ ಅಂತ. ಇವಾಗ ಇವಳು ಫುಲ್ ಗಾಬರಿ ಆಗಿಬಿಟ್ಟು ಇವರಿಬ್ಬರು ಹೆಂಗೆ ಅದನ್ನು ಟ್ಯಾಕಲ್ ಮಾಡೋದು ಸಿಚುವೇಶನ್ ಅಂತ ದೇ ವಿಲ್ ಸಿ. ಇವಳ ಹಸ್ಬೆಂಡು ಕೊಲೆ ಆಗಿದ್ದ ರಾತ್ರಿನಲ್ಲೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಇವಳಿಗೆ ಹೇಳ್ತಾನೆ, ನಿಮ್ಮ ಹಸ್ಬೆಂಡು ಸತ್ತೋಗ್ಬಿಟ್ಟಿದ್ದಾನೆ ಪ್ಲೇನಲ್ಲಿ, ಇವಾಗ ತಾನೇ ನ್ಯೂಸ್ ಬಂದಿದೆ ಅಂತ. ಎಂಡಲ್ಲಿ ಅದೇ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ನಡೆಯುತ್ತೆ. ಇವರು ದುಡ್ಡನ್ನು ಕೊಡೋಕೆ ಹೋಗ್ತಾರೆ, ಅಲ್ಲಿ ಸಿಗೋದಿಲ್ಲ ಅವನು ಬ್ಲ್ಯಾಕ್ ಮೇಲರ್ಗೆ. ಆಮೇಲೆ ಎಂಡಲ್ಲಿ ಹಿಡಿದ್ಬಿಡ್ತಾರೆ ಪೊಲೀಸು. ಆ್ಯಕ್ಚುಲಿ CBI ಯಾರೋ ಕತ್ಲೆ ರಾತ್ರಿ ಇರುತ್ತೆ, ಬಂದ್ಬಿಟ್ಟು ಹಿಡಿತಾರೆ. ಯಾರು ವಿಲನ್ ಅಂತ ಗೊತ್ತಾಗುತ್ತೆ ಅಂದರೆ, ಆ ಪೊಲೀಸ್ ಆಫೀಸರ್ ಬಂದಿರ್ತಾನಲ್ಲ ರಾತ್ರಿ ಇವಳಿಗೆ ಹೇಳೋಕ್ಕೆ, ಅವನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಇನ್ನೂ ಮರ್ಡರ್ ಯಾರು ಅಂತ ಗೊತ್ತಿಲ್ಲ, ಅದು ಒಂದು ಟ್ರಿಕ್ಕಿ ಥಿಂಗು, ಅದನ್ನು ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ಎಂಡ್. ಆ್ಯಕ್ಚುಲಿ ವಿ ಗೆಟ್ ಟು ನೋ ಹೂ ಇಸ್ ಮರ್ಡರ್ಡ್ ದ ಹಸ್ಬೆಂಡ್ ಆ್ಯಂಡ್ ಹೂ ಇಸ್ ಬ್ಲ್ಯಾಕ್ ಮೇಲಿಂಗ್ ಆಲ್ಸೋ. ಆಮೇಲೆ ಎಂಡಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಂದರೆ, ದ ವೇ ದ ಮೂವಿ ಸ್ಟಾರ್ಟ್ಸ್ ಇಟ್ ಎಂಡ್ಸ್ ದ ಸೇಮ್ ವೇ. ಹಿ ಈಸ್ ಟ್ರೈಂಗ್ ಟು ಎಸ್ಕೇಪ್ ಆ್ಯಂಡ್ ಇನ್ ದ ಎಂಡ್ ಹಿ ಈಸ್ ಟ್ರೈಂಗ್ ಟು ಎಸ್ಕೇಪ್ ಅಗೇನ್. ಐ ಲೈಕ್ ದಟ್ ಸರ್ಕ್ಯುಲರ್ ಆಸ್ಪೆಕ್ಟ್ ಆಫ್ ದ ಮೂವಿ. ಪ್ಲಾಟ್ ಟ್ವಿಸ್ಟ್ ಚೆನ್ನಾಗಿತ್ತಲ್ಲ ಎಂಡಿಂಗ್. ಪ್ಲಾಟ್ ಟ್ವಿಸ್ಟ್ ಚೆನ್ನಾಗಿತ್ತು. ನಾನು ಅನ್ಕೊಂಡೇ ಇರಲಿಲ್ಲ. ಓಕೆ, ಸ್ಪಾಯ್ಲರ್ ಝೋನಿಗೆ ಬರ್ತಾ ಇದ್ದೀವಿ. ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿತ್ತು. ನನಗೇನು ಅನಿಸ್ತು ಅಂದರೆ, ಶಂಕರ್ನಾಗೆ ಬ್ಲ್ಯಾಕ್ ಮೇಲರ್ ಅಂತ ಅನಿಸ್ತು ನನಗೆ ಸ್ವಲ್ಪ. ಬಟ್ ಅವನೇ ಮರ್ಡರ್ ಮಾಡಿದ್ದಾನೆ ಅನ್ನೋದು, ದಟ್ ವಾಸ್ ಅ ವೆರಿ ನೈಸ್ ಪ್ಲಾಟ್ ಟ್ವಿಸ್ಟ್ ಅಂತ. ಬಟ್ ದಟ್ ರೀಸನ್ ವಾಸ್ ಆಲ್ಸೋ ಲೈಕ್ ಕ್ರೇಜಿ. ಲೈಕ್ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಅವರಲ್ಲ ಸ್ಟಾರ್ಟಿಂಗಿಂದ. ಲೈಕ್ ಓಕೆ, ಅವ್ನು ಪ್ರಿಸನಿಂದ ಬರ್ತಿದ್ದಾನೆ, ಅದ್ರ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ. ದೆನ್ ಆಲ್ ಆಫ್ ಅ ಸಡನ್ ಓನ್ಲಿ ಇನ್ ದ ಎಂಡಿಂಗ್ ದೇ ಸೇ ಓಕೆ ವೈ ಗಾಟ್ ಇನ್ ಟು ಎಂಡ್ ಆಲ್ ದೋಸ್ ಥಿಂಗ್ಸ್. ಇನ್ನೊಂದೇನೆಂದರೆ, ಥ್ರೂಔಟ್ ಮೂವಿ ಅದು ನಮಗೆ ರೀಕಾಲ್ ಥರನೂ ಆಗಲ್ಲ. ಲೈಕ್ ಇವ್ನು ಯಾಕೆ ಪ್ರಿಸನಲ್ಲಿ ಇದ್ದ ಅಂತನೂ ಆ ಕ್ವಶನ್ ಸ್ಟಾರ್ಟಿಂಗಲ್ಲಿ ಬರೋದು, ಅಂದರೆ ಅಟ್ಲೀಸ್ಟ್ ನನಗೆ ಬಂತು ಹೊರತು ಮೂವಿ ನೋಡ್ತಾ ಹೋಗ ಇಟ್ ವಾಸ್ ಸೋ ಕ್ಯಾಪ್ಟಿವೇಟಿಂಗ್ ದಟ್ ನಾನು ಮರ್ತೋಗ್ಬಿಟ್ಟಿದ್ದೆ. ಲೈಕ್ ಹೆಂಗೆ ಸ್ಟೋರಿ ಹೋಗ್ತಾ ಇದೆ ಅಂದರೆ, ಇಟ್ ಇಸ್ ನಾಟ್ ಅಬೌಟ್ ಹಿಸ್ ಸ್ಟೋರಿ ಅಟ್ ಆಲ್. ಆ ಪಾಯಿಂಟಲ್ಲಿ ಹೌದು, ಅವನದೇನೋ ಬ್ಯಾಕ್ಗ್ರೌಂಡ್ ಏನೋ ಪ್ರಿಸನಿಂದ ಓಡ್ ಬಂದಿದ್ದಾನೆ, ಆ ಥರ ಕ್ಯಾರೆಕ್ಟರ್ ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದರೆ, ದಟ್ ಹ್ಯಾಸ್ ಬಿಕಮ್ ಅ ಪ್ಲಾಟ್ ಟ್ವಿಸ್ಟ್. ಅದರಲ್ಲೇ ಇರೋದು ಇವ್ನು ಏನಕ್ಕೆ ಪ್ರಿಸನ್ಗೆ ಹೋಗಿದ್ದ ಅದೆಲ್ಲ ಫುಲ್ ಕನೆಕ್ಟ್ ಆಗುತ್ತೆ. ಇನ್ನೊಂದು ಏನಂದರೆ, ಇದು ಐ ಹ್ಯಾಡ್ ಒನ್ ಡೌಟ್ ದಟ್ ಐ ಫೆಲ್ಟ್ ಲೈಕ್ ಶಂಕರ್ನಾಗ್ ಇದು
ಹೀಸ್ ಪ್ಲಾನಿಂಗ್ ದೀಸ್ ಥಿಂಗ್ಸ್ ಅದೆಲ್ಲ ಅನಿಸ್ತಾ ಇತ್ತು ನನಗೆ. ಇವನೇ ಇದೆಲ್ಲ ಏನೋ ಸ್ಕೀಮ್ ಮಾಡಿಬಿಟ್ಟು ಅಂದರೆ ಅವ್ನು ದುಡ್ಡು ಹೊಡಿಯೋಕ್ಕೆ ಆ ಥರ ಏನಾದರೂ ಮಾಡ್ತಿರ್ತಾನೆ, ಯಾಕಂದರೆ ಜೈಲಿಂದ ಬಂದಿದ್ದಾನೆ. ಸೊ ನೌ ಹಿ ಹ್ಯಾಸ್ ಟು ಫೈಂಡ್ ಅ ಲಿವಿಂಗ್ ಆರ್ ವಾಟ್ ಎವರ್. ಸೊ ಆ ಹುಡುಗಿನ ಯೂಸ್ ಮಾಡಿಕೊಂಡು ಅವಳದ್ದೇನು ದುಡ್ಡಿದೆಯೋ ಅದನ್ನೆಲ್ಲ ತೊಗೊಂಡು ಇದು ಮಾಡ್ಬೇಕು, ಆ ಥರ ಏನೋ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಟೈಮಲ್ಲಿ ಅನಿಸಿದ್ದು ನನಗೆ. ಇವಾಗ ಅವ್ನಿಗೇನು ಆಕ್ಯುಪೇಷನ್ ಥರ ಏನಿಲ್ಲ, ಅವ್ನಿಗೆ ಹಣ ಬೇಕಾಗಿರುತ್ತೆ. ಹ್ಮ್ ಸೊ ಇವಳನ್ನೇ ಯೂಸ್ ಮಾಡಿಕೊಂಡು ಹಣಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾನ. ಬಟ್ ನಿಂಗೆ ಒಂಚೂರಾದ್ರೂ ಅನ್ಸುತ್ತಾ ಪೊಲೀಸ್ ಆಫೀಸರ್ ಆಕ್ಚುಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ? ಅನ್ಸಿರ್ಲಿಲ್ಲ. ಬಟ್ ಇದನ್ಸಿದ್ ನನಗೆ, ಲೈಕ್ ದ ಅದರ್ ಗಾಯ್ ಹೂ ನ್ಯೂ ಅಬೌಟ್ ದಿಸ್, ಅವನು ಮಾಡಿರ್ತಾನೆ ಅಂತ ಅನ್ಸಿದ್ ನನಗೆ. ಬಿಕಾಸ್ ಓನ್ಲಿ 3 people ನ್ಯೂ ಇಟ್ ಅಲ್ವಾ. ಸೊ ಇಟ್ ಶುಡ್ ಬಿ ದಿಸ್ ಗಾಯ್ ಆರ್ ಶಂಕರ್ ನಾಗ್. ಬಿಕಾಸ್ ಆ ಬ್ಲ್ಯಾಕ್ ಮೇಲ್ ಫೋನ್ ಬರೋಗ್ಲೆಲ್ಲ ಶಂಕರ್ ನಾಗ್ ತೋರಿಸ್ತಾ ಇರಲಿಲ್ಲ. ಆ್ಯಂಡ್ ಅವನು ಮನೇಲಿರೋ ಇನ್ನೊಂದು ಫೋನ್ನ ಕೇಳಿಸ್ಕೊತಾ ಇದ್ದ. ಸೊ ನನ್ಗೊಂದೊಂದ್ಸತಿ ಅನ್ಸಿದ್ದು ಏನಂದ್ರೆ ಅವನೇ ಅವ್ರ ಫೋನ್ ಇದು ಮಾಡಿ ಏನೋ ಆ ಥರ ಮಾಡಿರ್ಬೋದಂತ ಒಂದೊಂದ್ಸತಿ ಅನಿಸ್ತು. ದೆನ್ ಐ ಫೆಲ್ಟ್ ಲೈಕ್ ಓಕೆ ಇದೆ ಅದೆಲ್ಲ ಒಂದೇ ಲೈನಲ್ಲಿ ಇರುತ್ತೆ, ಅದು ಆ ಥರ ಆಗಲ್ಲ. ಆ್ಯಂಡ್ ದಿಸ್ ಇಸ್ ಲೈಕ್ ಎಷ್ಟೋ ವರ್ಷದ ಹಿಂದೆ ಮೂವೀಸ್ ಅಲ್ವಾ. ಸೊ ಟೆಕ್ನಾಲಜಿ ಕೂಡ ಕಮ್ಮಿ ಇರುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್ ಫನ್ನಿ ಅನ್ಸಿದ್ದು ಏನಂದರೆ ಆ ಆ್ಯಕ್ಟ್ರೆಸ್ ಪಾರ್ಕರ್ ಮಾಡಿಬಿಟ್ಟು ಫಸ್ಟ್ ಬಾಲ್ಕನಿಯಿಂದ ಕೆಳಗಡೆ ಇಳಿತು ನೋಡಿ. ಶಂಕರ್ನಾಗ್ ಡೂಯಿಂಗ್ ಪಾರ್ಕರ್ ಈಸ್ ಓಕೆ, ಬಟ್ ದಿಸ್ ಲೇಡಿ ಐಮ್ ಬ್ರಿಟಿಷ್ ಐ ವಾಸ್ ಲೈಕ್ ಫೈಂಡಿಂಗ್ ಇದು ಯಾವ ಹುಡುಗಿ ವೇಷ ಹಾಕೊಂಡಿರೋದು ಫೈಂಡ್ ಔಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೆಲ್ಲ. ಆಮೇಲೆ ಈ ಮೂವಿದು ಅಟ್ಲೀಸ್ಟ್ ಇನಿಷಿಯಲಿ ಚೆನ್ನಾಗಿ ಅನಿಸ್ತು ಅಂದರೆ ಐ ಲೈಕ್ ದ ಮ್ಯೂಸಿಕ್ ಇನ್ ದಿಸ್ ಮೂವಿ. ಕ್ಯಾಪ್ಟಿವೇಟಿಂಗ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬಟ್ ಆಗ್ತಾ ಆಗ್ತಾ ಸ್ವಲ್ಪ ಓವರ್ ಆಗು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಅನಿಸ್ತು. ಇವಾಗೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿದೆ ತುಂಬಾ, ವೇ ದೇ ಡೂ ಇಟ್. ಸೊ ಅದಕ್ಕೆ ಅನಿಸ್ತಾ ಇರ್ಬೋದು. ಬಟ್ 1989 ಇಟ್ ವುಡ್ ಹ್ಯಾವ್ ಬೀನ್ ಸಮಥಿಂಗ್ ವೆರಿ ಫ್ರೆಶ್, ಐ ಆಮ್ ಶ್ಯೂರ್. ಈ ಮೂವಿ ಇದೆಯಲ್ಲ, ಇದೇ ಫಸ್ಟ್ ಕನ್ನಡ ಮೂವಿ ವಿತೌಟ್ ಎನಿ ಡ್ಯಾನ್ಸ್ ಸೀಕ್ವೆನ್ಸ್, ವಿತೌಟ್ ಎನಿ ಫೈಟಿಂಗ್ ಸ್ಟಂಟ್ ಸೀನ್ಸ್, ವಿತೌಟ್ ಎನಿ ಆಫ್ ದಟ್. ನೋ ಸಾಂಗ್ಸ್, ನಥಿಂಗ್. ಇದಾದೆ ಇನ್ ಕನ್ನಡ, ಇನ್ ಕನ್ನಡ ಮೂವೀಸ್. ಇದು ಒನ್ ಆಫ್ ದ ಕಲ್ಟ್ ಕ್ಲಾಸಿಕ್ಸ್ ಅಂತ ಹೇಳ್ತಿದ್ರು. ಒಂದೇ ಒಂದು ಥಿಂಗ್ ವಿಚ್ ಐ ಫೆಲ್ಟ್ ವಾಸ್ ವೆರಿ ಬ್ಯಾಡ್ ಇನ್ ದ ಮೂವಿ ವಾಸ್ ಒಂಥರ ಪ್ಲಾಟ್ ಹೋಲ್ ತರ ಬಂದ್ಬಿಡುತ್ತೆ. ಈ ಪೊಲೀಸ್ ಆಫೀಸರ್ಗೆ ಗೊತ್ತಾಗುತ್ತಲ್ಲ ಇವರು ಗಾಡಿನಲ್ಲಿ ಡೆಡ್ ಬಾಡಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಏಕೆಂದ್ರೆ ಒಂದು ಕಾಲ್ ಕಾಣಿಸುತ್ತೆ ಬ್ಯಾಕ್ ವಿಂಡೋನಲ್ಲಿ. ದಟ್ ಈಸ್ ಬುಲ್ಶಿಟ್. ಯಾಕೆ ಅಂದ್ರೆ ಇವರು ಡಿಕ್ಕಿ ಒಳಗಡೆ ಹಾಕಿರ್ತಾರೆ ಟ್ರಂಕ್ ಅಲ್ಲಿ ಡೆಡ್ ಬಾಡಿ. ಸೊ ದೇರ್ ಇಸ್ ನೋ ವೇ ಫಾರ್ ಹಿಮ್ ಟು ನೋ ದಟ್ ದೇರ್ ಇಸ್ ಅ ಡೆಡ್ ಬಾಡಿ ಇನ್ ದ ಕಾರ್. ಇಲ್ಲ, ಅದು ಶಂಕರ್ನಾಗ್ದು ಕಾಲ್ ಇರ್ಬೋದಲ್ಲ, ಬಿಕಾಸ್ ಅವ್ನು ಆಲ್ರೆಡಿ ನೋನ್ ಪ್ರಿಸನರು. ಎಸ್ಕೇಪ್. ಸೊ ಪೊಲೀಸ್ ಏನಾದ್ರು ನೋಡಿದ್ರೆ ಇದಾಗ್ಬಿಡುತ್ತಂತ ಅವನು ಮಲ್ಕೊಂಡಿರ್ತಾನೆ. ಸೊ ಅದರಲ್ಲಿ ಕಾಲ್ ಕಾಣಿಸೋದು. ಬಟ್ ಬಟ್ ಅಗೇನ್ ದಟ್ ಈಸ್ ಯು ಕ್ಯಾನ್ ಸೇ ಇಟ್ ಆಸ್ ಲೈಕ್ ಲೇಮ್ ವೇ ಟು let the inspector know that something strange is happening. Because ಚೆನ್ನಾಗಿ ಮಾಡಿರ್ಬೋದಾಗಿತ್ತು ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿ. ಬಿಕಾಸ್ ಅವರು ಅದೇ ಇವಾಗ ಅವನು ಬಚ್ಚಿಟ್ಕೊಳಕ್ ಟ್ರೈ ಮಾಡ್ತಿದ್ರೆ ಆಬ್ವಿಯಸ್ಲಿ ಎವ್ರಿ ಒನ್ ವಿಲ್ ಟ್ರೈ ಟು ಹೈಡ್ ಎವ್ರಿ ಬಾಡಿ ಪಾರ್ಟ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಅದಾದ ಗ್ಯಾಪಲ್ಲಿ ಒಂದು ಕಾಲ್ ಕಾಣಿಸ್ಬಿಡ್ತಂದ್ರೆ ಇಟ್ಸ್ ಲೈಕ್ ಕೈಂಡ್ ಆಫ್ ಲೇಮ್, ಬಟ್ ಇಟ್ಸ್ ಫೈನ್. ಬಟ್ ಏನಂದ್ರೆ ಸಿನ್ಸ್ ವಿ ಬಿಲೀವ್ ಇನ್ ವಾಟ್ ಎವರ್ ದ ಲೇಡಿ ಕೀಪ್ ಸೇಯಿಂಗ್, ವಿ ಕೀಪ್ ಥಿಂಕಿಂಗ್ ಇವಾಗ ಈ ರೀತಿ ಆಗಿರುತ್ತೆ ಅದಕ್ಕೋಸ್ಕರ ಹಿಂಗೆಲ್ಲ ಅಂತ. ಇವಾಗ ಅವನು ಕಬಡ್ಡಲ್ಲಿ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ನಾವೇನು ಅನ್ಕೋತೀವಿ, ಅವಳು ಅದೇ ಇದು ತುರೆಮಣ್ಣೆನ ಇದು ಕ್ಲೀನ್ ಮಾಡ್ತಿರ್ತಾಳೆ, ಅದು ಫಸ್ಟ್ ಬರುತ್ತೆ. ಆಮೇಲೆ ಅವಳು ಇಲ್ಲಿ ನಾನೇ ಹಿಂಗೆ ಸಾಯಿಸಿದೆ ಅಂತ ಹೇಳ್ತಾಳೆ. ಆಮೇಲೆ ನೋಡಿದ್ರೆ ಅವ್ನ ಫ್ರೆಂಡ್ ಏನೋ ಸಾಯಿಸ್ತಾರೆ ಅಂತ ಅನ್ಕೋತೀವಿ. ಆಮೇಲೆ ನೋಡಿದ್ರೆ ಶಂಕರ್ನಾಗ್ ಸಾಯಿಸೋದು. ಸೊ ಇಟ್ಸ್ ಲೈಕ್ ಕ್ರೇಜಿ. ಇನ್ನೊಂದು ಪರ್ಸನ್ಸ್ ಆಕ್ಟಿಂಗ್ ದಟ್ ಐ ವಾಂಟ್ ಟು ಪ್ರೈಸ್ ಇನ್ ದಿಸ್ ಮೂವಿ ಇಸ್ ಇಟ್ ಇಸ್ ನಾಟ್ ಶಂಕರ್ನಾಗ್, ದೇವರಾಜ್. ಅವಂದು ಲೈಕ್ ಆ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಆ ಮುಖ ಅಲ್ಲ ಲೈಕ್ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ನನಗೆ ಭಯ ಆಗತ್ತೆ. ಈ ತರ ಮುಖ ಯಾರು ನನ್ ಮುಂದೆ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ. ಐ ಫೆಲ್ಟ್ ದಟ್ if he could have just talked to his wife about this or whatever, then things would have been like very clear. ಬಟ್ ಆ ಕ್ಯಾರೆಕ್ಟರೇ ಆ ಥರ ಅಲ್ಲ. ಹಿ ಈಸ್ ನಾಟ್ ಎ ಗುಡ್ ಗೈ. ಆಮೇಲೆ ಇನ್ನೊಂದು ನಂಗೆ ಏನು ಅನಿಸ್ತು ಅಂದರೆ ಅವ್ನಿಗೆಂತ ಒಂದು ಪರ್ಸನಾಲಿಟಿ ಎಷ್ಟು ಲೈಕ್ ಈಗೋ ಇರುತ್ತೆ ಅಂದರೆ ಅವಳನ್ನ ಕೇಳಿದ್ರು ಅವನಿಗೆ ಒಂಥರ ಲೋ ಫೀಲಿಂಗ್ ಥರ, ಇವಳನ್ನೇನು ಕೇಳೋದು ಅನ್ನೋ ಥರ ಆ ಥರ ಫೀಲಿಂಗು ಇದೆ ಅಂತ ನಂಗೆ ಅನಿಸ್ತು. ಅಂದರೆ ಆಗಿನ ಕಾಲದ ಮೆನ್ ಇದ್ರಲ್ಲ ಸ್ವಲ್ಪ ಆ ಥರ ಇನ್ನೂ ಇದ್ದಿದ್ದು, ಲೈಕ್ ದೇವರ್ ಲೈಕ್ ಸೋ ಮಚ್ ಈಗೋ ಆ್ಯಂಡ್ ಡಾಮಿನೇಟಿಂಗ್ ಆ್ಯಂಡ್ ಅದಕ್ಕೆ
ಈಗಿನ ಕಾಲದಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಇಟ್ಸ್ ನಾಟ್ ಲೈಕ್ ದಟ್ ಮಚ್ ರಿಲೇಟಬಲ್. ಯಾರು ರಿಲೇಟ್ ಮಾಡೋಕ್ಕಾಗಲ್ಲ. ಇಟ್ ವೋಂಟ್ ಬಿ ಲೈಕ್ ಓಕೆ ಏನಿತ್ತು ತೋರಿಸ್ತಾ ಇದ್ರೆ ಅದೋ ತಾತನ ಕಾಲ ಆ ಥರ. ಬಟ್ ಅದೇ ಬೈ ಚಾನ್ಸ್ ರೋಲ್ಸ್ನ ಉಲ್ಟಾ ಮಾಡಿದ್ರೆ ದೆನ್ ದಟ್ ಈಸ್ ಅದು ರಿಲೇಟ್ ಆಗುತ್ತೆ. ರೋಲ್ಸ್ನ ಉಲ್ಟಾ ಮಾಡಿದ್ರೆ ಬೇರೆ ಥರ ಮೂವಿನ ಆಗ್ಬಿಡುತ್ತಿದ್ದು. ಎಸ್ಪೆಷಲಿ ಆ ಒಂದು ಸೀನು ಅದೊಂದು ಕ್ರೇಜಿ ಥಿಂಗ್. ಆಲ್ಕೋಹಾಲ್ ಸುರಿತಾನೆ ನೋಡು. ಆಮೇಲೆ ಇದು ಸಿಗರೇಟ್ ಎಲ್ಲ ಯೂಸ್ ಮಾಡಿ. ನನ್ಗೆ ಆ ಸೀನ್ ನೋಡೋವಾಗ ನಂಗೆ ಟರ್ಮಿನೇಟರ್ ನೆನಪು ಬರ್ತಾ ಇತ್ತು. ಟರ್ಮಿನೇಟರ್ 2 ಆ ಥರ ಏನೋ ಸೀನ್ ಇರುತ್ತೆ. ಯಾವನೋ ಅವನು ಪುಟ್ ಔಟ್ ಮಾಡಕ್ ಟ್ರೈ ಮಾಡ್ತಾನೆ ಅವನ್ ಸಿಗರೇಟ್ ನ ಟರ್ಮಿನೇಟರ್ ಮೇಲೆ, ಬಟ್ ಅದ್ ಮೆಷಿನ್ ಆಗಿರುತ್ತೆ, ಅದಕ್ಕೇನು ಆಗೋದಿಲ್ಲ, ಅವ್ನು ಫುಲ್ ಶಾಕ್ ಆಗ್ಬಿಡ್ತಾನೆ. ಐ ಥಿಂಕ್ ಅವ್ನು ಏನೋ ಯಾವ್ದೋ ಸ್ಟೋರ್ ಒಳಗಡೆ ಹೋಗ್ತಾನೆ, ಅವ್ನು ಬಿಡಲ್ಲ, ಅದಕ್ಕೆ ತಾನೇ ಇದು ಮಾಡೋದು, ಆ ಥರ ತಾನೇ ಇರೋದು. ಅವನೋ ಕ್ಲೋತ್ಸ್ ಏನೋ ಬೇಕಾಗಿರುತ್ತೆ. ಎನಿ ಟೈಮ್ somebody puts out a cigarette on someone, I'll think of Terminator. ನನಗೆ ಇದು ಬರುತ್ತೆ ಒಂದೊಂದ್ಸತಿ ಉಲ್ವರಿನ್ ಲೋಗನ್, ಅವನಿಗೂ ಹಂಗೆ, ಅವನು ಸಿಗಾರ್ ಇದು ಮಾಡ್ತಿರ್ತಾನೆ, ಸಿಗರೇಟ್ ಯಾವುದೋ ಒಂದು ಸೀನಲ್ಲಿ ಅಲೌಡ್ ಇಲ್ಲ ಅಂತಾರೆ, ಅವ್ನ ಕೈಗೆ ಹಿಂಗೆ ರಬ್ ಮಾಡ್ಕೋತಾನೆ. ಬಟ್ ಒಂದು ಈ ಮೂವಿದು ಸಮಥಿಂಗ್ ದಟ್ ಐ ಫೆಲ್ಟ್ ಕುಡ್ ಹ್ಯಾವ್ ಬೀನ್ ಡನ್ ಬೆಟರ್ ಇಸ್ ಮೇ ಬಿ ಟೆಕ್ನಾಲಜಿ ಅವ್ರಿಗೆ ಕೊಡಲಿಲ್ಲ, ಐ ಡಿಡ್ಂಟ್ ಗಿವ್ ದೆಮ್ ದ ಸಪೋರ್ಟ್, ಬಟ್ ದ ಡಾರ್ಕ್ ಸೀನ್ಸ್ ಆರ್ ಅ ಬಿಟ್ ಟೂ ಡಾರ್ಕ್. ಐ ಡೋಂಟ್ ನೋ ವಾಟ್ ಈಸ್ ಈವನ್ ಹ್ಯಾಪನಿಂಗ್. They could have improved that a little bit, or maybe taken it in Twilight or ಸಂಜೆ ತರ ತಗೊಂಡಿರ್ಬೋದಾಗಿತ್ತು. ಎಷ್ಟೊಂದು ಮೂವೀಸ್ ಅಲ್ಲಿ ರಾತ್ರಿ ಆಗಿರುತ್ತೆ, ಬಟ್ ದೇ ವಿಲ್ ಶೋ ಇಟ್ ಇನ್ ಎ ಡಿಫರೆಂಟ್ ಲೈಟ್ ಟು ಸಿಗ್ನಿಫೈ ದಟ್ ಇಟ್ ಇಸ್ ನೈಟ್ ರಾದರ್ ದನ್ ಕತ್ಲೆನಲ್ಲೇ ತೋರ್ಸೋದಕ್ಕಿಂತ. ಆ ಕಾಲದಲ್ಲಿ ಆ ಥರ ಯೋಚನೆ ಇರ್ಲಿಲ್ವಲ್ಲ, ಫಿಲ್ಮ್ ಮೇಕಿಂಗ್ ನಲ್ಲೂ ಅಷ್ಟು ಟೆಕ್ನಿಕ್ಸ್ ಈ ಥರದ್ದೆಲ್ಲಾನು ಇರ್ಲಿಲ್ವಲ್ಲ. ಒಂದು ಮೈನ್ ಥಿಂಗ್ ದಟ್ ದೇ ಆರ್ ಈ ಮೂವಿನಲ್ಲಿ ಏನೋ ನ್ಯೂ ಥಿಂಗ್ ಮಾಡ್ತಾ ಇರೋದೇ ಈ ನ್ಯೂಯಾರ್ಕ್ ಫಿಲಮ್ ಮಾಡ್ತಾ ಇರೋದು, ಈ ಕ್ರೈಮು ಮತ್ತೆ ಸಾಂಗ್ ಇಲ್ದಲೆ ಡ್ಯಾನ್ಸ್ ಇಲ್ದಲೆ. ಐ ಥಿಂಕ್ ಎಷ್ಟೊಂದು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ನ್ಯೂ ಥಿಂಗ್ಸ್. ಸೊ ಸಮ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಫರ್ಗಿವೆನ್. ಸೊ ಎನಿಥಿಂಗ್ ದಟ್ ಯು ಡಿಡ್ಂಟ್ ಲೈಕ್ ಅಬೌಟ್ ದ ಮೂವಿ? No man, everything was good. I didn't expect like those many twists and turns. Lot of predictions went haywire. But crazy ending. It felt like maybe ಇದರಿಂದ ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2 ಥರನೋ ಏನಾದರೂ ಒಂದು ಮಾಡ್ಬೋದು. ಬಟ್ ಅವಾಗ ಸೀಕ್ವೆಲ್ ಕಾನ್ಸೆಪ್ಟ್ ಇರಲಿಲ್ಲ. ಹೆಂಗೆ ಅನಿಸ್ತು ಅಂದರೆ, ಇವನು ಸ್ಟಾರ್ಟಿಂಗ್ ಅಲ್ಲಿ ಹಿ ಈಸ್ ರನ್ನಿಂಗ್ ಅವೇ, ಸಮ್ ಇನ್ಸಿಡೆಂಟ್ಸ್ ಹ್ಯಾಪನ್, ಎಂಡಿಂಗ್ ಅಲ್ಲಿ ಹಿ ಈಸ್ ರನ್ನಿಂಗ್ ಅವೇ. ಹಿ ಈಸ್ ಆಲ್ವೇಸ್ ಎ ಕ್ಯಾರೆಕ್ಟರ್ ಹೂ ಇಸ್ ರನ್ನಿಂಗ್ ಅವೇ ಫ್ರಮ್ ದ ಪೊಲೀಸ್ ಥರ ಫೀಲಿಂಗ್ ಬರುತ್ತೆ ಅವನನ್ನು ನೋಡಿದ್ರೆ. ಯಾವನೇ ಶ್ರೀಮನ್ ನಾರಾಯಣ ಕ್ಯಾರೆಕ್ಟರ್ ಇತ್ತು ನೋಡು, ಆ ಥರ. ಲೈಕ್ ಇಟ್ ಇಸ್ ಜಸ್ಟ್ ಅನ್ ಇನ್ಸಿಡೆಂಟ್ ಆರ್ ಅ ಸ್ಟೋರಿ ಇನ್ ದ ಗ್ರ್ಯಾಂಡ್ ಸ್ಕೀಮ್ ಥರ ಫಾರ್ ದಟ್ ಕ್ಯಾರೆಕ್ಟರ್. ಹೌದು, ಬಟ್ ಇಟ್ಸ್ ಲೈಕ್ ಸಚ್ ಅ ರ್ಯಾಂಡಮ್ ಕೋಇನ್ಸಿಡೆನ್ಷಿಯಲ್ ಈವೆಂಟ್ಸ್ ದಟ್ ಹ್ಯಾಪನ್. ಅವ್ನು ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದಾಗಿತ್ತು, and then he goes to his friend's home itself, and she would have married wife's killer. She would have married the person who he is avenging. ಆತರ ಆದ್ರೂನು it is a bit of a plot contrivance. That guy has done like so many bad things to his wife, so many people and his wife also, so obviously revenge ತಗೋತಾನೆ. ನನಗೆ ಇನ್ನೊಂದು ಏನ್ ಅನ್ಸಿತ್ತು ಅಂದ್ರೆ, ಆ ಸೀನ್ ತೋರಿಸ್ತಾರಲ್ಲ, ಅವಳು ವನಿತಾ ವಾಸು ಬೋಲ್ಟ್ ಹಾಕೊಂಡ್ಬಿಡ್ತಾಳೆ, ಅಥವಾ ರೂಮಲ್ಲಿ ಯಾರೋ ಬೋಲ್ಟ್ ಹಾಕ್ಬಿಡ್ತಾರೆ, ಇವನ್ ಸಾಯ್ತಾನಲ್ಲ ದೇವರಾಜು, ಇವ್ರದ್ದು ಯಾರ್ದೋ ಬಿಸ್ನೆಸ್ ಪಾರ್ಟ್ನರ್ ಏನಾದ್ರು ಬಂದ್ಬಿಟ್ಟು ಮಾಡಿದಾನ ಯಾವ ಮಧ್ಯರಾತ್ರಿ ಬಿಸ್ನೆಸ್ ಬಂದು ಗೊತ್ತಿಲ್ಲ, ಬರ್ಬೋದು. ಮಧ್ಯರಾತ್ರಿ ಇಸ್ ದ ಬೆಸ್ಟ್ ಟೈಮ್ ಟು ಕಿಲ್ ಸಮ್ವನ್. ಮೇ ಬಿ ಅವ್ನ ಫ್ರೆಂಡ್ ಮಾಡಿರ್ಬೋದು ಅಂತ ಒಂದ್ಸತಿ ಅನ್ಸ್ತು, ಬಟ್ ಅಗೇನ್ ಲೈಕ್ ಯು ಸೆಡ್ he is not that capable, but yeah, again ದೇವರಾಜ್ ಕ್ಯಾರೆಕ್ಟರ್ ಕ್ರೇಜಿ. ಇನ್ನೊಂದು ಏನು ಒಂಥರ ಸಸ್ಪಿಷಿಯಸ್ ಥರ ಇದ್ದಿದೆ ಅಂದರೆ, ಅವರು ದೇವರಾಜ್ ಅವ್ರ ಮಮ್ಮಿ ಡ್ಯಾಡಿ ಲೈಕ್ ದೇ ನೆವರ್ ವಿಸಿಟ್ ದೆಮ್ ಆರ್ ಸಮಥಿಂಗ್, ಬಟ್ ಹಿಸ್ ಡ್ಯಾಡ್ ಈಸ್ ಲೈಕ್ ವೆರಿ ಕನ್ಸರ್ನ್. ಇನ್ನೊಂದೇನೋ ಸ್ವಲ್ಪ ಡೌಟ್ ಅನಿಸ್ತು ಅಂದರೆ, ಇವ್ರ ಅಪ್ಪನೇ ಇವನನ್ನು ಕೊಲೆ ಮಾಡಿರ್ಬೋದಾ ಅಂತ. ನೀನೇನು ಕ್ರೇಜಿ ಕಣ, ನೀನು ದೇವರಾಜ್ಗಿಂತ ಕ್ರೇಜಿ ನೀನು. ನೀನ್ ಬಿಟ್ರೆ ಅವ್ನ ಪಕ್ಕದ ಮನೆ ಅವನೇ ಆಗ್ಬಿಡ್ತೀಯ. ಇಲ್ಲ ನಾಯಿ ಕಿರ್ಸ್ತಿದ್ ನೋಡು, ಅದೇ ಏನಾದ್ರು ಚೈನ್ ಕಟ್ ಮಾಡ್ಕೊಂಡ್ಬಂದು. ಅವ್ನ ಮಗನೇ ಇಷ್ಟು ಕ್ರೇಜಿ ಆಗಿದ್ರೆ he should have got that from someone. Maybe what if it is his dad? ಅದು ಮೋಸ್ಟ್ಲಿ ಹಿಂದಿನಲ್ಲಿ ಮಾಡಿದ್ರೆ ಆ ರೀತಿ ಪ್ಲಾಟ್ ತಗೊಂಡಿರ್ಬೋದು. ಯೂಶಲಿ ಹಿಂದಿ ಮೂವೀಸಲ್ಲಿ ಈ ಥರದ್ದು ಇರುತ್ತೆ, ಕನ್ನಡದಲ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾ, ಶುಡ್ ವಿ ಮೂವ್ ಆನ್ ಟು ರೇಟಿಂಗ್ಸ್ ಮ್ಯಾನ್? You think we can move to the ratings? Okay, final thoughts ಏನಂದ್ರೆ, ಮೂವಿ ಚೆನ್ನಾಗಿದೆ, 1989 ಗಂತೂ ಸೂಪರ್ ಆಗಿದೆ. ಲೆಂತ್ ಸ್ವಲ್ಪ ಕಡಿಮೆ ಮಾಡಿರ್ಬೋದಾಗಿತ್ತು.
ಟ್ವಿಸ್ಟ್ ಅಂತೂ ನಂಗೆ ಗೊತ್ತೇ ಆಗಿಲ್ಲ. ಹ್ಮ್ ಬೋತ್ ದ ಟ್ವಿಸ್ಟ್ಸ್ ನಾನು ರಾಂಗು. ಹೂ ಇಸ್ ಬ್ಲ್ಯಾಕ್ ಮೇಲಿಂಗ್, ಹೂ ಇಸ್ ದ ಕಿಲ್ಲರ್, ಹ್ಮ್ ಬೋತ್ ಕೇಮ್ ಔಟ್ ಆಫ್ ಲೆಫ್ಟ್ ಫೀಲ್ಡ್. ಎಂಡಿಂಗ್ ವಾಸ್ ಆಲ್ಸೋ ಪ್ರಿಟಿ ನೈಸ್, ಆಲ್ ದ ಸರ್ಕ್ಯುಲರ್ ಥಿಂಗ್ ಥರ. ಹ್ಮ್ ದೇವರಾಜ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಶಂಕರ್ನಾಗ್ ಇನ್ನೂ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿರ್ಬೋದಾಗಿತ್ತು, ಸ್ವಲ್ಪ ಏನಾದರೂ ಅಟ್ಲೀಸ್ಟ್ ಹತ್ರ ಸೀನ್ಸ್ ಬರೆದಿರ್ಬೋದಾಗಿತ್ತು, ವೇರ್ ಹಿ ಕುಡ್ ಹ್ಯಾವ್ ಯುಟಿಲೈಸ್ಡ್ ಹಿಸ್ ಆ್ಯಕ್ಟಿಂಗ್ ಎ ಬಿಟ್ ಮೋರ್. For now, if I'm going to give a rating, it will probably be an 8. But 1989 ನಾನು ಆ ಮೂವಿ ನೋಡಿದರೆ it would be a 10 on 10. I think since it was a thriller, they wanted to have some dark scenes. ಸ್ವಲ್ಪ ಡಾರ್ಕ್ ಇರಬೇಕಲ್ವಾ, ಅದಕ್ಕೆ. It is not a movie that you watch with family also, because ಸ್ವಲ್ಪ uncomfortable scenes ಬಂದ್ಬಿಡುತ್ತೆ ಮಧ್ಯದಲ್ಲಿ. ಏನಾದರೂ ಹೇಳಿದ್ರ ಮೂವಿ ಬಗ್ಗೆ ನೀನು ನೋಡೋವಾಗ ಹೇಗಿರುತ್ತೆ ಅಂತೆಲ್ಲ? ಅಂದರೆ ನನ್ನ ರೂಮಿಗೆ ಬಂದಾಗ ಹಾಂ ಯಾವ ಸೀನ್ ಪ್ಲೇ ಆಗ್ತಾ ಇತ್ತು ಅಂದರೆ ದೇವರಾಜ್ ಮುಖ ಸೀನ್ ಬಂದ್ಬಿಡ್ತು, ಹಾರರ್ ಥರದ್ದು. ಹಾಂ ಅವ್ರು ಹಂಗೆ ಹೋಗ್ಬಿಟ್ರು, ಈ ಮೂವಿನಾ ಅಂತ. ಫೈನಲ್ ಥಾಟ್ಸ್. ಇಟ್ ವಾಸ್ ಲೈಕ್ ಗುಡ್ ಮೂವಿ. ಅಷ್ಟೊಂದು ಮೂವೀಸ್ ನೋಡಿಲ್ಲ ಶಂಕರ್ನಾಗ್ ಅವ್ರದ್ದೆಲ್ಲಾನು, ಆ್ಯಂಡ್ ಐ ಲೈಕ್ ಟು ವಾಚ್ ಹಿಸ್ ಓಲ್ಡ್ ಮೂವೀಸ್ ಆ್ಯಂಡ್ ಆಲ್. ಬರೀ ಐ ಥಿಂಕ್ ಒಂದೆರಡು ಆ ಥರ ಏನೋ ನೋಡಿರೋದು, ಮಾಲ್ಗುಡಿ ಡೇಸು. ದಿಸ್ ವಾಸ್ ಗುಡ್ ಮೂವಿ. ಚೆನ್ನಾಗಿತ್ತು, ಪ್ಲಾಟ್ ಟ್ವಿಸ್ಟು ಹೇಳಿರೋ ಥರ, ಎಂಡಿಂಗ್ ಸಖತ್ತಾಗಿತ್ತು. ಪೀಪಲ್ ಗಿವ್ ಇಟ್ ಅ ವಾಚ್, ದೆಲ್ ರಿಯಲಿ ಲೈಕ್ ಇಟ್. ರೇಟಿಂಗ್ ಅಂದರೆ ಐ ಡೋಂಟ್ ನೋ ಮ್ಯಾನ್, ಇಟ್ಸ್ ಫುಲ್ ಮೀಲ್ಸ್ ಥರ ಅನ್ಬೋದು. ಥಾಲಿ ಥರ ಬರುತ್ತೆ ನೋಡಿ, ದೊಡ್ಡದು ಪಲ್ಸ್ ಅಂತ ಒಂದು ಚಾಕ್ಲೇಟ್ ಬರುತ್ತೆ ಗೊತ್ತಾ? ಸೊ ಆ ಥರ ಸೆಂಟ್ರಲ್ಲಿ ಒಂದು ಉಪ್ಪು ಹುಳಿ ಥರ ಬರುತ್ತೆ. ಸೊ ಆ ಥರ ಇಟ್ಸ್ ಲೈಕ್ ಅನ್ಪ್ರಿಡಿಕ್ಟಬಲ್ ವಾಟ್ ಯುಲ್ ಗೆಟ್, ಸಮಥಿಂಗ್ ಲೈಕ್ ದಟ್. ಫುಲ್ ಮೀಲ್ಸ್ ವಿತ್ ಪಲ್ಸ್. ಯಾವ ಎರಡು ಫುಡ್ ಐಟಮ್ ಮಿಕ್ಸ್ ಮಾಡಿಬಿಟ್ಟು ವೇರ್ಡೆಸ್ಟ್ ಕಾಂಬೋ ಮಾಡ್ತೀಯ ಅನ್ನೋದೇ ಇಟ್ ವಿಲ್ ಬಿ ಅ ಥಿಂಗ್. ಶಂಕರ್ನಾಗ್ ಏನಾದರೂ ಬದುಕಿದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹಿ ಈಸ್ ಸಮ್ವನ್ ಹೂ ಆಲ್ವೇಸ್ ಟ್ರೈ ಟು ಡೂ ಸಮಥಿಂಗ್ ನ್ಯೂ ಆ್ಯಂಡ್ ನಾಟ್ ಸ್ಟಿಕ್ ಟು ದ ನಾರ್ಮ್. ದಟ್ ಈಸ್ ಇಂಪಾರ್ಟೆಂಟ್. ಯಾ Doesn't matter if you fail or succeed, just keep doing new things.